ಶಾಂತಿ. ಓಂ ಶಾಂತಿ ಇವರೇ ಓಂ ಶಾಂತಿ. ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇಲ್ಲಿ ಸಿಹಿ 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 ತಿಂಡಿಗಳು, ಖಾರ 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 ತಿಂಡಿಗಳು. ಇದೊಂದು ಜಾತ್ರೆ. ಎಲ್ಲಪ್ಪ ಅಂದರೆ ಬಾಲಾರೆಡ್ಡಿ ಹಳ್ಳಿ, ನಮ್ಗಂಡ್ಲು ಹೋಬಳಿ, ಗೌರಿಬಿದನೂರು ತಾಲೂಕಿವರೇ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರು ಶ್ರೀನಿವಾಸು, ಗೌರಿಬಿದನೂರು. ಅಲ್ಲಿ ಟೋಪಿ ಥರ ಹಾಕ್ಕೊಂಡು ಹೋಗ್ತಿದ್ದಾರಲ್ಲ ಮುಂದ್ಗಡೆ ಅವರು. ಈ ವಿಡಿಯೋ ಮಾಡ್ತಾಯಿರೋದು ನಾಗರಾಜು ಎಚ್ ಸಿ ವಿಡಿಯೋ ಮಾಡ್ತಾಯಿರೋದು. ಹುಣಸೆಕುಂಟೆ ಸೋನಗಾನಹಳ್ಳಿ ಮಂಡಲ್ ಬರುತ್ತಲ್ಲಿ. ಸೋನಗಾನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಬರ್ತದೆ, ಗೌರಿಬಿದನೂರು ತಾಲೂಕು. ಎಚ್ ಸಿ ನಾಗರಾಜು, ಓಂ ಶ್ರೀ ಶಕ್ತಿಮಾತ್ಮ ಜ್ಞಾನ ಮಂದಿರ ವಿದ್ಯಾರ್ಥಿ. ಅವರು ವಿಡಿಯೋ ಮಾಡ್ತಿದ್ದಾರೆ. ಬಾಲಾರೆಡ್ಡಿ ಹಳ್ಳಿ ಜಾತ್ರೆ ಇದು. ಅಲ್ಲಿ ಜಾತ್ರೆ ನಡೀತಾ ಇದೆ. ನೀವು ಅಲ್ಲಿ ದೀಪ ಜ್ಯೋತಿ ಇದೆ, ದರ್ಶನ ಮಾಡ್ಕೋಬೋದು. ಹಾಗೆ ದೇವಿದೆ ಕೂಡ. ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಜಾತ್ರೆನೋ ಜಾತ್ರೆ, ಜನನೋ ಜನ. ಅರ್ಥ ಆಯ್ತಲ್ಲ? ಸಾಮಾನ್ಯ ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ಲರಿಗೂ ಜಾತ್ರೆ ಬೇಕಾಗುತ್ತೆ. ಇರ್ತಾರೆ. ಚಿಕ್ಕವರಿಗೆ ಅವ್ರದ್ದೇ ಆದ ಸುಖ, ಸಂತೋಷ, ಆನಂದ. ದೊಡ್ಡವರಿಗೆ, ಹೆಂಗಸರಿಗೆ ಅವ್ರದ್ದೇ ಆದ ಒಂದಿದು, ಗಂಡಸರಿಗೆ ಅವ್ರದ್ದೇ ಆದ ಒಂದಿದು, ಇನ್ನು ಹುಡುಗರಿಗೆ, ಹುಡುಗಿಯರಿಗೆ ಅವ್ರದ್ದೇ ಆದ ಒಂದಿದು. ಇನ್ನು ನಮ್ಮಂಥ ಸನ್ಯಾಸಿಗಳಿಗೆ, ಗುರುಗಳಿಗೆ ಇನ್ನೊಂದು ಮತ್ತೊಂದು ಅಲ್ವಾ. ಒಟ್ಟಿನಲ್ಲಿ ಜಾತ್ರೆಗಳು ಅಲ್ಲಲ್ಲಿ ಬೇಸಿಗೆನಲ್ಲಿ ಹೆಚ್ಚಾಗಿ ನಡೀತವೆ, ಬೇಸಿಗೆ ಕಾಲದಲ್ಲಿ. ಒಟ್ಟಿನಲ್ಲಿ ತಿನ್ನೋ ಪದಾರ್ಥಗಳು, ಕುಡಿಯೋ ನೀರು, ಹಾಗೆ ಇನ್ನೊಂದು ಮತ್ತೊಂದು ಎಲ್ಲ ಸ್ವಲ್ಪ ಜಾಗರೂಕರಾಗಿರಬೇಕು. ಶುದ್ಧವಾದ ವಾತಾವರಣದಲ್ಲಿ ಶುದ್ಧವಾದ ಆಹಾರ, ಶುದ್ಧವಾದ ನೀರು ಕುಡಿಬೇಕು. ಹಾಗೆ ಶುದ್ಧವಾದ ಗಾಳಿಯನ್ನು ನಾವು ಸೇವಿಸಬೇಕು. ಆಗಲೇ ಆರೋಗ್ಯ ಇರೋದು. ಗೊತ್ತಾಯ್ತಲ್ಲ? ಆಹಾರದಲ್ಲಿ, ಕುಡಿಯೋ ನೀರಿನಲ್ಲಿ ನಾವು ಶುದ್ಧತೆ ಇರಬೇಕು. ಈಗ ಜಾತ್ರೆಗಳು ಎಲ್ಲ ಕಡೆ ಆಗುತ್ತೆ. ಆಗಲಿ ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದೂ ದೇವಾಲಯಗಳು ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು. ಅದಕ್ಕಾಗಿ ನಾನು ಕೆಲವು ವಿದ್ಯಾರ್ಥಿಗಳಿಗೆ, ಗುರುಮಕ್ಕಳಿಗೆ, ಹಾಗೆ ನನ್ನ ಭಕ್ತರಿಗೆ, ಅಭಿಮಾನಿಗಳಿಗೆಲ್ಲ ಹೇಳಿದ್ದೆ, ಒಂದೊಂದು ವೀಡಿಯೋ ಮಾಡಿ ಕಳಿಸ್ರಪ್ಪ, ಒಂದೊಂದು ವೀಡಿಯೋ ಮಾಡಿ ಕಳಿಸ್ರಿ ಅಂತ. ಕೆಲವರೆಲ್ಲ ಕಳಿಸಿದ್ದಾರೆ. ಈಗಾಗಲೇ ಲಲಿತಾ ಅವರು ಕುಂಭಮೇಳ ಹೋಗಿದ್ದರು. ಲಲಿತಾ ಅವರು ನಮ್ಮ ಗುರುಮಗಳು, ಅವರು ಹುಬ್ಬಳ್ಳಿ, ಅವರು ನಮಗೆ ವೀಡಿಯೋ ಮಾಡಿ ಕಳಿಸಿದ್ರು. ಹಾಗೆ ಸಂಗನಗೌಡರು ದಾವಣಗೆರೆ, ಅವರು ಕೂಡ ನಮಗೆ ವೀಡಿಯೋಸ್ ಮಾಡಿ ಕಳಿಸಿದರು, ಸಂಗನಗೌಡ. ಇನ್ನು ಸುದರ್ಶನ ನಮ್ಮ ವಿದ್ಯಾರ್ಥಿ, ಅವರು ಕೂಡ ವೀಡಿಯೋ ಮಾಡಿ ಕಳಿಸಿದರು ಕೆಲವು ಗುರುಗಳದೆಲ್ಲ. ಈಗ ಎಚ್ ಸಿ ನಾಗರಾಜ್ ಕೂಡ ಹಿಂದೆ ಕಳಿಸಿದ್ದಾರೆ. ಈಗಲೂ ಕೂಡ ಒಂದು ವಿಡಿಯೋ ನಂಬ್ಗೊಂಡ್ಲ. ಇವರೇ ಎಚ್ ಸಿ ನಾಗರಾಜು, ನೋಡ್ತಾ ಇದ್ದೀರಾ? ಇವರೇ ಎಚ್ ಸಿ ನಾಗರಾಜು, ನಮ್ಮ ಗುರುಮಗ. ಗೊತ್ತಾಯ್ತಲ್ಲ? ಬಾಲಾರೆಡ್ಡಿ ಹಳ್ಳಿನಲ್ಲಿ ಈಗ ನಾಗರಾಜು ಅವರು ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು ನೋಡಿ. ನವಗ್ರಹ ದೇವಸ್ಥಾನ ಭಾರಿ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೆ ಹೈಟೆಕ್ಕಾಗಿ ಕಾಣಿಸ್ತಾ ಇದೆ. ಇದು ನವಗ್ರಹ ದೇವಸ್ಥಾನ. ಹಾಗೆ ಇನ್ನು ಇಲ್ಲಿ ಅನ್ನದಾನ, ಇನ್ನೊಂದು ಮತ್ತೊಂದು ಎಲ್ಲ ನಡೀತಾ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೀವು ಇವರು ಎಚ್ ಸಿ ನಾಗರಾಜ್, ಗೌರಿಬಿದನೂರು ಟ್ರಸ್ಟ್ಗೆ ಅಧ್ಯಕ್ಷರು. ಓಂ ಶ್ರೀ ಶಕ್ತಿಮಾತ್ಮ ಜ್ಞಾನ ಮಂದಿರ ಗುರುಕುಲದ ಟ್ರಸ್ಟ್ ಏನಿದೆ ಅದರ ಅಧ್ಯಕ್ಷರು. ಗೌರಿಬಿದನೂರು ಅಲ್ಲಿನ ತಾಲೂಕಿಗೆ ಅಂದರೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲಾ ವಾರು ಅಧ್ಯಕ್ಷರು. ಹುಣಸೆಕುಂಟೆ ಗ್ರಾಮ, ಅಲ್ಲಿ ಗೋಶಾಲೆ ಇನ್ನೊಂದು ಮತ್ತೊಂದು ಇರುತ್ತೆ. ಈಗ ಅಲ್ಲಿ ಕಾಮಗಾರಿ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಶುರು ಆಗಿದೆ. ಇವರೇ ಇಲ್ಲಿ ದರ್ಶನ ಮಾಡ್ಕೊಳ್ಳಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹ, ಹಾಗೆ ವೀರ ಹನುಮಂತ ದೇವರು, ಹಾಗೆ ಇತ್ಯಾದಿ ಅಲ್ಲಿ. ಗೊತ್ತಾಯ್ತಲ್ಲ? ದೇವಾಲಯಗಳಿಗೆ ಹೋಗಬೇಕು, ದರ್ಶನ ಮಾಡಬೇಕು, ಪುಣ್ಯ ಕಟ್ಕೋಬೇಕು. ಚಿಕ್ಕವರಾಗಲಿ, ದೊಡ್ಡವರಾಗಲಿ, ಇರೋರಾಗಲಿ, ಇಲ್ದವರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ. ಗೊತ್ತಾಯ್ತಲ್ಲ? ಅಲ್ಲೊಂದು ದೇವಿ ಫೋಟೋ, ಸರಸ್ವತಿ ಅಂತ ಕಾಣುತ್ತೆ ಮೂರ್ತಿ. ಇಲ್ಲಿ ಸಾಕಷ್ಟಿದೆ, ಇನ್ನೂ ಬೇರೆ ಬೇರೆ ದೇವತೆಗಳು. ಗೊತ್ತಾಯ್ತಲ್ಲ? ನೋಡ್ತಾ ಇದ್ದೀರಲ್ಲ?
ಇವರ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ಪಟ್ಟಣಗಳಲ್ಲಿ ಈ ಥರ ಜಾತ್ರೆಗಳು ನಡೆದರೆ ಅಥವಾ ಏನಾದರೂ ಒಳ್ಳೆಯ ಪ್ರೋಗ್ರಾಮ್ಗಳು ನಡೆದರೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಕಳಿಸಿ. ಗೊತ್ತಾಯ್ತಲ್ಲ. ಲಕ್ಷ್ಮೀ ಶ್ರೀಮನ್ನಾರಾಯಣ ಅನಂತ ಪದ್ಮಾವತಿ ಅನಂತ ಲಕ್ಷ್ಮೀ ಅನಂತ ಪದ್ಮನಾಭಸ್ವಾಮಿ ಹನುಮಂತ ದೇವರು ಶ್ರೀರಾಮಚಂದ್ರ ಪ್ರಭು ಸೀತಾ ರಾಮಾಂಜನೇಯ ಲಕ್ಷ್ಮಣ ಲೋಕೇಶ ಬಂಧುಮಿತ್ರ ಗುರುದಯ ಯಾವ ದೇವರಾದರೂ ಸರಿ, ಹಿಂದೂ ಧರ್ಮ ಹಿಂದೂ ಗುರುಗಳು ಇನ್ನೊಂದು ಮತ್ತೊಂದು. ಗೊತ್ತಾಯ್ತೇನ್ರಿ. ಭಾರಿ ಚೆನ್ನಾಗಿತ್ತಲ್ವ ದೇವಸ್ಥಾನ. ನೋಡಿ, ನೀವು ನೋಡ್ತಾಯಿದ್ದೀರಾ, ನಾನು ನೋಡ್ತಾಯಿದ್ದೀನಿ. ಅವ್ರು ನನಗೆ ವೀಡಿಯೋ ಕಳಿಸಿದ್ದಾರೆ, ನಾನೇನೋ ಒಂದು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅವರೇ ಭಾರಿ ಚೆನ್ನಾಗಿದ್ದಾರೆ. ಎಲ್ಲ ಕಡೆ ತುಂಬ ಅಲಂಕಾರ, ತುಂಬ ಹೂವು ಖರ್ಚು ಮಾಡಿದ್ದಾರೆ. ಒಳ್ಳೆಯ ಸ್ವರ್ಗದ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಗರಿಗಳು, ಮೇಲುಗಡೆ ಗರಿಗಳಿದೆ, ತೆಂಗಿನ ಗರಿಗಳಿಗೆ ಚಪ್ಪರ ಇದೆ. ಕೆಳಗೆ ನೋಡ್ರಿ ಹೆಂಗೆ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಲ್ವಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ. ಜಾತ್ರೆ ನಾವು ಅಲ್ಲಿ ಹೋಗಿಲ್ಲ ಅಂದರೂ ಇಲ್ಲೇ ನೋಡ್ತಾಯಿದ್ದೆ. ಇನ್ನೂ ಹೊಸ್ದಾಗಿ ನೋಡಿದ್ದಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗರ್ಭಗುಡಿ ಸುತ್ತಲೂ ಇವ್ರು ಹೋಗ್ತಿರೋದು ಈಗ. ಸೆಂಟ್ರಲ್ ಗರ್ಭಗುಡಿ ಅನ್ಕೊತೀನಿ. ಗೊತ್ತಾಯ್ತಲ್ಲ ಅಲ್ವಾ. ತುಂಬ ದೊಡ್ಡದಾಗಿದೆ. ಓಕೆ ಅವರ, ನೀವು ಕೂಡ ವೀಡಿಯೋ ಮಾಡಿ ಕಳಿಸಿ. ಜಾತ್ರೆಗಳಲ್ಲಿ ಸ್ವೀಟು, ಇನ್ನೊಂದು ಮತ್ತೊಂದು ಖಾರ ಎಲ್ಲ ಇರ್ತದೆ. ಇಲ್ಲಿ ನೋಡಿ ಅಂಗಡಿಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಬಿಸಿಲಿಗೆ ಮೇಲೆ ಬಿಸಿಲುಗಳಿಗೆ ಅವ್ರು ಹಾಕಿರೋದೇನು ಪೇಪರ್, ಕೆಳಗಡೆ ನೋಡಿ ಏನು ಡಿಸೈನ್ನಾಗಿ ಜನ ಕಾಣಿಸ್ತಿದೆ. ಎಲ್ಲ ಪೇಪರ್ ಹಾಕಿದ್ದಾರೆ. ಆ ಬಿಸಿಲಿಗೆ ಕೆಳಗಡೆ ಒಳ್ಳೆ ಲೈಟಿಂಗ್ ಥರ ಬರ್ತಾಯಿದೆ ಅಲ್ವಾ. ಈ ಥರ ಇದೆ. ಓಕೆ ಅವರ, ದರ್ಶನ ಆಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಬಾಲಾರೆಡ್ಡಿಹಳ್ಳಿ ಅಲ್ವಾ. ಬಾಲಾರೆಡ್ಡಿಹಳ್ಳಿ ಗ್ರಾಮ ಜಾತ್ರಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೋತ್ಸವ ಅಲ್ವಾ. ನಮ್ಗೊಂಡ್ಲು ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆನಾ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಇವರೇ ಓಂ ಶಾಂತಿ ಮಿತ್ರರೇ, ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಓಂ ಶಾಂತಿ.